ನೀನು ಯಾವತ್ತಿದ್ರೂ ನನ್ನವನೇ ಅಂತ ಗೊತ್ತು ಕಣೋ. ಆದರೂ ಇವತ್ತು ಇನ್ನೊಮ್ಮೆ ಕನ್ಫರ್ಮ್ ಆಯಿತು. ಅಬ್ಬಬ್ಬಾ, ಆ ಜರಡಿ ಮರೆಯಲ್ಲಿ ಎಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ. ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳೋ. ಆ ದೇವರ ಆಶೀರ್ವಾದ ನನ್ನ ಮೇಲಿದೆ. ಇನ್ನೂ ನಿನ್ನ ಬಿಡೋ ಮಾತೇ ಇಲ್ಲ. ಆಗಿದ್ದಾಗಲಿ ನಿನ್ನನ್ನು ನನ್ನವನಾಗಿ ಮಾಡಿಕೊಂಡೇ ಮಾಡ್ಕೋತೀನಿ. ಆ ಹುಣ್ಣಿಮೆ ಚಂದ್ರನ ಮೇಲಾಣೆ. ಇನ್ನೂ ನನ್ನ ದಾರಿ ಗಡ್ಡಾಗಿ ಉಳ್ಕೊಂಡಿರೋದು ಆ ಅಮೃತ ಒಬ್ಳೆ. ಆ ಅಮೃತನ ನಿನ್ನಿಂದ ಹೇಗೆ ದೂರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಮಾಡ್ತೀನಿ ಅರ್ಜುನ್. ಅದಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಅಸಾಧ್ಯನೂ ಏನಲ್ಲ. ಇಷ್ಟೇ ಮಾಡ್ದವಳಿಗೆ ಅಷ್ಟು ಮಾಡೋದು ಕಷ್ಟನ? ಮನಸ್ಸಿದ್ರೆ ಮಾರ್ಗ. ಇಲ್ಲ, ಈ ಕೆಲಸ ನನ್ನೊಬ್ಬಳಿಂದ ಸಾಧ್ಯ ಇಲ್ಲ. ಇದಕ್ಕೆ ಯಾರ್ದಾದ್ರೂ ಸಹಾಯ ತಗೋಬೇಕು. ಯಾರು ಸಹಾಯ ತಗೊಳ್ಳೋದು? ಇಲ್ಲ, ಯಾವುದಾದ್ರೂ ಕ್ಷುದ್ರ ಶಕ್ತಿಗಳ ಸಹಾಯ ತಗೊಂಡು ಮಾಟ ಮಂತ್ರ ಮಾಡಿ ಓಡಿಸ್ಬೇಕು ಇವಳನ್ನ. ರಾಕ್ಷಸಿ. ಏ ಅಮೃತ, ನನ್ನ ಅರ್ಜುನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲೇ. ನೀನು ನನ್ನ ಅರ್ಜುನ್ ಜೊತೆ ಇದ್ದರೆ, ನಿನ್ನನ್ನು ಅವನ್ನ ಒಟ್ಟಿಗೆ ನೋಡ್ತಿದ್ರೆ ನಿನ್ನ ಮೇಲೆ ಆ್ಯಸಿಡ್ ಹಾಕಿ ನಿನ್ನ ಸುಟ್ಬಿಡೋಣ ಅನ್ಸುತ್ತೆ. ಸಿಗ್ಧ ಹಾಕ್ಬಿಡ್ಬೇಕು ಅನ್ಸಿದ್ರು ಏನೂ ಮಾಡೋಕ್ಕಾಗದೆ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ, ಇನ್ನೂ ಆಗಲ್ಲ. ನನ್ನ ಅರ್ಜುನ್ನು ನನ್ನ ಬಿಟ್ಟು ಅವಳ ಜೊತೆ ಓಡಾಡ್ಕೊಂಡಿರೋದನ್ನ ನೋಡೋಕ್ಕೆ ಇನ್ನೂ ನನ್ನಿಂದ ಆಗಲ್ಲ. ಅರ್ಜುನ್ ನನ್ನೋನು ಮಾತ್ರ. ಅವನು ಯಾರ ಜೊತೆಗೂ ಇರಬಾರ್ದು. ಹೌದು, ಆ ಅಮೃತನ ಆ್ಯಸಿಡ್ ಹಾಕಿ ಸುಟ್ಟಾಕ್ಬಿಡ್ತೀನಿ, ಅಥವಾ ಯಾವುದಾದ್ರೂ ಮಾಟ ಮಂತ್ರ ಮಾಡಿ ಓಡಿಸ್ಬಿಡ್ತೀನಿ. ಹೌದು, ಅದೇ ಸರಿ. ಆ ಮಾಯಾವಿ ಹೆಂಗಸನ್ನ ಓಡ್ಸೋಕ್ಕೆ ಕ್ಷುದ್ರ ಶಕ್ತಿಗಳ ಸಹಾಯನೇ ತಗೋಬೇಕು. ತಗೋತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್